ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮೇಲೆ ಒಂದು ಗಂಭೀರ ಆರೋಪ ಇರುವಂಥದ್ದು ಸದ್ಯಕ್ಕೆ ಏನಂತಂದರೆ ಓಂ ಪ್ರಕಾಶ್ ರಾವ್ ಅವರು ಫಿನಿಕ್ಸ್ ಅನ್ನುವಂತಹ ಸಿನಿಮಾವನ್ನು ನಿರ್ದೇಶನ ಮಾಡ್ತಾಯಿದ್ರು. ಈ ಫಿನಿಕ್ಸ್ ಸಿನಿಮಾದಲ್ಲಿ ನಟಿ ನಿಮಿಕಾ ರತ್ನಾಕರ್ ಹಾಗೆ ಭಾಸ್ಕರ್ ಶೆಟ್ಟಿ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಸದ್ಯಕ್ಕೆ ಅದೇ ಸಿನಿಮಾದಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿರ್ತಕ್ಕಂತಹ ಭಾಸ್ಕರ್ ಶೆಟ್ಟಿ ಅವರು ಈಗ ಏನು ಅಂತಂದರೆ ಒಂದು ಕಮಿಷನರ್ ಕಚೇರಿಗೆ ದೂರನ್ನು ದಾಖಲು ಮಾಡಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಏನು ಅಂತಂದರೆ, ಖ್ಯಾತ ನಿರ್ದೇಶಕರಾಗಿರ್ತಕ್ಕಂಥ ಓಂ ಪ್ರಕಾಶ್ ರಾವ್ ಅವರು ನಮ್ಮಿಂದ 2023ರಲ್ಲೇ 3,85,00,000 ಹಣವನ್ನು ಪಡೆದಿದ್ದರು. ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಅವರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಒಂದಿಷ್ಟು ಮಾತುಕತೆ ಸಂದರ್ಭದಲ್ಲಿ ಧಮಕಿ ಹಾಕುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ರೀತಿಯಲ್ಲಿ ಗಂಭೀರ ಆರೋಪವನ್ನು ಭಾಸ್ಕರ್ ಶೆಟ್ಟಿ ಅವರು ಮಾಡಿದ್ದಾದರೆ, ಇದಕ್ಕೆ ಉತ್ತರವಾಗಿ ಓಂ ಪ್ರಕಾಶ್ ರಾವ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಭಾಸ್ಕರ್ ಶೆಟ್ಟಿ ಅವರ ಹೇಳಿಕೆಗೆ ಅವರು ಈ ರೀತಿ ಉತ್ತರ ಕೊಡ್ತಾರೆ. ಏನಂತಂದರೆ, ಪ್ರಮುಖವಾಗಿ ನನ್ನ ಸಿನಿಮಾದಲ್ಲಿ ನಾಯಕಿ ನಿಮಿಕಾ ರತ್ನಾಕರ್ ಅವರೇ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವಂಥದ್ದು. ಬಟ್ ಅದನ್ನು ಹೊರತುಪಡಿಸಿ ನನ್ನ ಗಮನಕ್ಕಿಲ್ಲದೆ ಹಾಗೆ ಭಾಸ್ಕರ್ ಶೆಟ್ಟಿ ಅವರು ತಾವೇ ಹೀರೋ ಅನ್ನುವಂಥದ್ದನ್ನು ಬಿಂಬಿಸ್ಕೊಳ್ತಾ ಇದ್ದಾರೆ. ಬಟ್ ಅದು ನನಗೆ ಇಷ್ಟ ಇಲ್ಲ, ನನ್ನ ಗಮನಕ್ಕೆ ಬಾರದೆ ಈ ರೀತಿ ಪ್ರಚಾರ ಮಾಡ್ಕೊಳ್ತಾ ಇರೋದ್ರಿಂದ ನಾನು ವಿರೋಧಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಓಂ ಪ್ರಕಾಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಜಟಾಪಟಿ ಈಗ ಸದ್ಯಕ್ಕೆ ಪೊಲೀಸ್ ಠಾಣೆಯ ಮೆಟ್ಲೇರಿದೆ. ಅಂದರೆ ಕಮಿಷನರ್ ಕಚೇರಿಗೆ ದೂರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ನಡುವೆ ಓಂ ಪ್ರಕಾಶ್ ಅವರು ಇನ್ನೊಂದು ಸಿನಿಮಾನ ಶುರು ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಲಿ ನಮ್ಮ ಫಿನಿಕ್ಸ್ ಸಿನಿಮಾನ ಅನ್ನುವಂಥದ್ದು ಭಾಸ್ಕರ್ ಶೆಟ್ಟಿ ಅವರ ವಾದ ಆದರೆ, ಅವರು ಯಾವುದೇ ಕಾರಣಕ್ಕೂ ಹೀರೋ ಆದರೆ ನಾನು ಈ ಸಿನಿಮಾನ ಹೀರೋ ಅಂತ ಹೇಳೋದಾದರೆ ನಾನು ಈ ಸಿನಿಮಾನ ಕಂಪ್ಲೀಟ್ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಓಂ ಪ್ರಕಾಶ್ ಅವರು ಉತ್ತರವನ್ನು ಕೊಡ್ತಾ ಇರೋಂಥದ್ದು. ಈ ಹಿಂದೆ ಅಂದರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ವಿವಾದ ಫಿಲಮ್ ಚೇಂಬರ್ ಮೆಟ್ಲು ಕೂಡ ಏರಿತ್ತು. ಭಾಸ್ಕರ್ ಶೆಟ್ಟಿ ಅವರು ಅಲ್ಲಿ ದೂರನ್ನು ದಾಖಲು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ಅಲ್ಲಿ ಏನಂತಂದರೆ ಆ ಒಂದು ಫಿಲಮ್ ಚೇಂಬರ್ನ ಮೆಂಬರ್ ಅಲ್ಲ ಅನ್ನೋ ಕಾರಣಕ್ಕೆ ದೂರನ್ನು ಪಡೆದಿರಲಿಲ್ಲ. ಬಟ್ ಈಗ ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಕಚೇರಿಗೆ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮಾತನಾಡಿರ್ತಕ್ಕಂಥ ಓಂ ಪ್ರಕಾಶ್ ಅವರು ಇನ್ನೂ 5 ದಿನಗಳ ಕಾಲ ಫಿನಿಕ್ಸ್ ಸಿನಿಮಾದ ಶೂಟಿಂಗ್ ಇದೆ, ಅವ್ರನ್ನ ಇಟ್ಕೊಂಡು ಶೂಟಿಂಗ್ ಕೂಡ ಮಾಡಬೇಕಾಗುತ್ತೆ. ಬಟ್ ಎಲ್ಲವನ್ನು ಮಾತುಕತೆ ಮಾಡಿ ನಾನು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಒಪ್ಪೋದಾದರೆ ಸಿನಿಮಾವನ್ನು ಮಾಡ್ತೀನಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದು ಎಲ್ಲಿಗಾದರೂ ಹತ್ತಲಿ ನಾನು ಸಿನಿಮಾನ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಓಂ ಪ್ರಕಾಶ್ ಅವರು ಖಡಕ್ಕಾಗಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಇವರಿಬ್ಬರ ನಡುವಿನ ಜಟಾಪಟಿ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋಂಥ ಕುತೂಹಲ ಇರತಕ್ಕಂಥದ್ದು. ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಒಂದಿಷ್ಟು ಸಿನಿಮಾ ಮಾಡೋಕ್ಕೆ ನಿರ್ಮಾಪಕರು ಕೈ ಜೋಡಿಸುವಂತಹ ಸಾಧ್ಯತೆಗಳು ಕೂಡ ಕಷ್ಟಕರವಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿ ಚಿತ್ರತಂಡಗಳ ನಡುವಿನ ಭಿನ್ನಾಭಿಪ್ರಾಯ, ಮುನಿಸು, ವಿವಾದ ಚಿತ್ರಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇಬ್ಬರು ಕೂತು ಬಗೆಹರಿಸ್ಕೊಂಡು ಮಾತುಕತೆಯನ್ನು ಮಾಡಿ ವಿವಾದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಫಿಲಂ ಬ್ಯೂರೋ, ಬೆಂಗಳೂರು.